ಸಿಎಂ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿಯಿಂದ ಮತ್ತೆ ಬುಲಾವ್ ಬಂದಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣಿಸುವವರಿದ್ದಾರೆ. ಜುಲೈ 30ಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ದೆಹಲಿ ಪ್ರವಾಸವನ್ನ ಕೈಗೊಳ್ಳುತ್ತಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕೂಗೆದ್ದಿದೆ. ಈ ಮಧ್ಯೆ ಮತ್ತೆ ದೆಹಲಿಗೆ ಸಿಎಂ ಭೇಟಿಯನ್ನ ಕೊಡ್ತಾ ಇರೋದು ಕುತೂಹಲವನ್ನ ಕೆರಳಿಸ್ತಾ ಇದೆ. ದೆಹಲಿ ಭೇಟಿಯಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋರಿದ್ದಾರೆ ದೆಹಲಿಗೆ ತೆರಳಿ. ಈ ಹಿಂದೆ ಕೂಡ ಹೋಗಿದ್ರು, ಭೇಟಿಯಾಗಿದ್ರು. ಆ ನಂತರ ದೆಹಲಿಯಿಂದಲೇ ಯಾವ ರೀತಿಯಾದಂತಹ ಸಂದೇಶವನ್ನ ರವಾನಿಸಿದ್ರು ಅನ್ನೋದೆಲ್ಲ ಗೊತ್ತೇ ಇದೆ. ಆ ನಂತರದಲ್ಲಿ ಇನ್ನು ಮುಂದೆ ಈ ರೀತಿಯ ಬದಲಾವಣೆ ಚರ್ಚೆ ಬರ್ಲಿಕ್ಕಿಲ್ಲ ಅನ್ನೋದಾಗಿ ಇತ್ತು. ನಾನೇ 5 ವರ್ಷ ಸಿಎಂ ಆಗಿರ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದಾಗ, ಪಕ್ಕದಲ್ಲಿ ಡಿಕೆ ಕೂಡ ಇದ್ದಾಗ ಈ ಚರ್ಚೆ ಇಲ್ಲಿಗೆ ಒಂದು ಫುಲ್ ಸ್ಟಾಪ್ ಬೀಳುತ್ತೆ ಅನ್ನೋದಾಗಿ ಇತ್ತು. ಬಟ್ ಇಲ್ಲ, ನಾವು ಗಮನಿಸ್ತಾ ಇದ್ದೀವಿ ಇದಾದ ನಂತರದಲ್ಲೂ ಕೂಡ ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಗಳು ಹೇಗೆ ಆಗ್ತಾ ಇದೆ, ಜೊತೆಗೆ ಬದಲಾವಣೆಯ ಕೂಗು ಯಾವ ರೀತಿಯಾಗಿ ಟರ್ನ್ ಅನ್ನ ಪಡೆದುಕೊಳ್ತಾ ಇದೆ ಅಂತ. ಸತೀಶ್ ಜಾರಕಿಹೊಳಿ ಹೋದಲ್ಲಿ ಅವರು ಬೆಂಬಲಿಗರು ಕೂಗ್ತಾರೆ, ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅನ್ನೋದಾಗಿ. ಇತ್ತ ಸಿಎಂ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಅವರಿಂದ ಮತ್ತೆ ಬುಲಾವ್ ಬಂದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಒಂದ್ಸಲ ದೆಹಲಿಗೆ ಭೇಟಿ ಕೊಟ್ಟು ಬಂದ ನಂತರದಲ್ಲಿ ಅಲ್ಲಿಂದ ಅವ್ರು ಮಾತನಾಡಿರುವಂತಹ ಧಾಟಿ ನೋಡಿದಾಗ ಮುಂದೆ ಈ ರೀತಿ ಬದಲಾವಣೆ ಚರ್ಚೆ ಬರೋದೇ ಇಲ್ಲ ಅನ್ನೋದಾಗಿ ಅಂದುಕೊಂಡಿದ್ವಿ. ಬಟ್ ಇದೀಗ ಮತ್ತೊಮ್ಮೆ ಬುಲಾವ್ ಬಂದಿದೆ. ಏನಾಗಬಹುದು? ಅದ್ರ ಜೊತೆಗೆ ರಾಜ್ಯದಲ್ಲೂ ಕೂಡ ಬದಲಾವಣೆಯ ಕೂಗು. ಸತೀಶ್ ಜಾರಕಿಹೊಳಿ ಅವರು ಹೋದಲ್ಲಿ ಮುಂದಿನ ಸಿಎಂ ಅವರು ಅನ್ನೋದಾಗಿ ಅವರ ಬೆಂಬಲಿಗರು ಘೋಷಣೆಯನ್ನ ಕೂಗ್ತಾರೆ. ಏನಾಗ್ತಾ ಇದೆ? ಹೌದು ಚೈತ್ರ, ರಾಜ್ಯ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂತಹದ್ದು ಬಹಿರಂಗವಾಗಿ ಶಾಸಕರು ಕೂಗನ್ನ ಎತ್ತಿದ್ರು. ಜೊತೆಗೆ ಮಂತ್ರಿಗಳು ಕೂಡ ಕೆಪಿಸಿಸಿ ಅಧ್ಯಕ್ಷ ಆಗುವಂತ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ತಂತ್ರಗಳನ್ನ ರೂಪಿಸಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗುವಂತದ್ದು ಮತ್ತೆ ತಮ್ಮೊಳಗೆ ಮಾಡುವಂತ ಕೆಲಸ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಕಳೆದ ವಾರ ಸಿಎಂ ಸಿದ್ದರಾಮಯ್ಯ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನು ದೆಹಲಿಯಲ್ಲಿ ಭೇಟಿಯಾಗಿದ್ರು. ಸುರ್ಜೇವಾಲಾ ಅವ್ರನ್ನು ಕೂಡ ದೆಹಲಿಯಲ್ಲಿ ಭೇಟಿಯಾಗಿದ್ರು. ನಾಯಕತ್ವ ಬದಲಾವಣೆ ಬಗ್ಗೆ ಏನೋ ದೊಡ್ಡದಾಗಿ ಚರ್ಚೆ ಆಗುತ್ತೆ ಅನ್ನುವಂತ ನಿರೀಕ್ಷೆಗಳಿತ್ತು. ಜೊತೆಗೆ ಮಂತ್ರಿಮಂಡಲದ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಎಲ್ಲ ಊಹೆಯನ್ನ ಮಾಡಾಗಿತ್ತು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಇಟ್ಕೊಂಡು 5 ವರ್ಷ ಇರ್ತೀನಿ, ಇದ್ರಲ್ಲಿ ಗೊಂದಲ ಇಲ್ಲ. ಮತ್ತೆ ಡಿಕೆ ಕೂಡ ಅದೇ ರೀತಿಯಾಗಿ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಗೊಂದಲ ಇಲ್ಲ, ಯಾವ ಶಾಸಕರುಗಳು ಕೂಡ ಅಸಮಾಧಾನ ಇಲ್ಲ, ಯಾವ ಮಂತ್ರಿಗಳು ಕೂಡ ಓಕೆ ಹರೀಶ್, ನಿಮ್ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಮತ್ತೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ಇನ್ನು ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯತ್ತ ತೆರಳುವುದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಮತ್ತೆ ದೆಹಲಿಯಿಂದ ಬುಲಾವ್ ಬಂದಿರೋದು ಹತ್ತಾರು ಪ್ರಶ್ನೆಗಳನ್ನ ಕೂಡ ಹುಟ್ಟಾಕ್ತಾ ಇದೆ. ಇನ್ನು ದೆಹಲಿಯಲ್ಲೇ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಖಾಸಗಿ ಕಾರ್ಯಕ್ರಮ ನಿಮಿತ್ತ ಡಿಕೆ ತೆರಳಿದ್ದಾರೆ. ರಾತ್ರಿ ಪುಣೆಯಿಂದ ದೆಹಲಿಗೆ ಆಗಮಿಸಿದ್ದಾರೆ ಡಿಸಿಎಂ. ಇವತ್ತು ರಾತ್ರಿ ಬೆಂಗಳೂರಿಗೆ ತೆರಳುವಂತ ಸಾಧ್ಯತೆ ಇದೆ, ವಾಪಸ್ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ. ಬಟ್ ಅದಕ್ಕೆ ಬೇರೆ ರೀತಿಯಾದಂತಹ ಅರ್ಥ ಕಲ್ಪಿಸೋ ಹಾಗಿಲ್ಲ. ಖಾಸಗಿ ಕಾರ್ಯಕ್ರಮ ಅನ್ನೋದಾಗಿಯೂ ಕೂಡ ಗೊತ್ತಾಗ್ತಾ ಇದೆ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಡಿಕೆ ದೆಹಲಿಗೆ ಹೋಗಿದ್ದಾರೆ ಅಂತ. ರಾತ್ರಿ ಪುಣೆಯಿಂದ ದೆಹಲಿಗೆ ಆಗಮಿಸಿದ್ದಾರೆ ಡಿಸಿಎಂ. ಇವತ್ತು ರಾತ್ರಿ ಮತ್ತೆ ವಾಪಸ್ ಆಗುವಂತ ಸಾಧ್ಯತೆ ಇದೆ ಬೆಂಗಳೂರಿಗೆ. ಇವೆಲ್ಲವೂ ಕೂಡ ಹೊಸ ಅರ್ಥ ಪಡ್ಕೊಳ್ಳೋದು, ಹತ್ತಾರು ಪ್ರಶ್ನೆಗಳನ್ನ ಹುಟ್ಟಾಕೋದು, ಕುತೂಹಲವನ್ನ ಕೆರಳಿಸೋದಕ್ಕೆ ಕಾರಣ ರಾಜ್ಯದಲ್ಲಿ ಆಗ್ತಾ ಇರುವಂತ ರಾಜಕೀಯ ಬೆಳವಣಿಗೆಗಳು. ನಾಯಕತ್ವ ಬದಲಾವಣೆ ಇವಾಗ ಆಗುತ್ತೆ, ನಾಳೆ ಆಗುತ್ತೆ ಅನ್ನೋದು ಕೆಲ ನಾಯಕರ ಹೇಳಿಕೆಗಳ ರೀತಿ ನೀತಿಗಳನ್ನ ನೋಡಿದಾಗ, ಡಿಸಿಎಂ ಡಿಕೆ ದೆಹಲಿ ಪ್ರವಾಸವನ್ನ ಕೈಗೊಂಡ್ರು ಕೂಡ, ದೆಹಲಿಗೆ ತೆರಳಿದ್ರು ಕೂಡ, ಸಿಎಂ ದೆಹಲಿಯತ್ತ ಮುಖ ಮಾಡಿದ್ರು, ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಕಲ್ಪಿಸಲಾಗ್ತಾ ಇದೆ.